ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ಒಂದು ಸ್ಪೆಷಲ್ ಕೊಬ್ಬರಿ ಉಂಡಿ ರೆಸಿಪಿನ ನಾನು ನಿಮಗೆ ತೋರ್ಸಾಕತ್ತೀನಿ ನೋಡ್ರಿ. ಕೊಬ್ಬರಿ ಉಂಡಿ ಅಂತ ಕರೀತಾರ, ಕೊಬ್ಬರಿ ಖಾರ ಅಥವಾ ಅಂಟಿನ ಉಂಡಿ ಅಂತಲೂ ಕರೀತಾರ. ಅದಕ್ಕೆ ಬೇಕಾಗುವ ಐಟಮ್ನ ನಾವು ನೋಡ್ಕೊಂಡು ಬಂದ್ಬಿಡೋಣ ಬರ್ರಿ. ಉತ್ತತ್ತಿ ಏನೈತಲ್ರಿ, ಒಡೆದ ಕ್ಯಾಟ ಬೀಜ ಕಡೆಕ ಮಾಡಿ ಈ ಥರ ತರಿಯಾಗಿ ಮಿಕ್ಸಿಗೆ ಹಾಕ್ಯಾಟ ಇಟ್ಕೊಂಡಿನಿ ನೋಡ್ರಿ. ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಬೇಕ್ರಿ, ಆಮೇಲೆ ಅಂಟು ಬೇಕು ನೋಡ್ರಿ. ಆಮೇಲೆ ಡ್ರೈ ಫ್ರೂಟ್ಸ್ ಅಂದ್ರೆ ಗೋಡಂಬಿ ತೊಗೊಂಡಿನಿ, 2 ಪ್ಯಾಕೆಟ್ ಆಳ್ವಿ ಪ್ಯಾಕೆಟ್ ತೊಗೊಂಡಿನಿ. ನೆಕ್ಸ್ಟ್ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಕೊಬ್ಬರಿ ನೋಡ್ರಿ ನಾನು ತುರಿದ ಕೇಟ ಈ ಥರ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ನೆಕ್ಸ್ಟ್ ಅದಕ್ಕೆ ತುಪ್ಪ ಬೇಕು ನೋಡ್ರಿ. ಈ ಥರ ತುಪ್ಪ ಇರಬೇಕು. ನೀವು ಇನ್ನೂ ಬೇರೆ ಬೇರೆ ಥರ ಡ್ರೈ ಫ್ರೂಟ್ಸ್ನ ಹಾಕೋಬೋದ್ರಿ, ಬಟ್ ನಾವು ಇಷ್ಟ ಹಾಕೊಂಡು ಕೇಟ ಉಂಡಿ ಮಾಡತ್ತೀನಿ ನೋಡ್ರಿ. ಕೊಬ್ಬರಿ ಏನದ ಈ ಥರ ತುರಿದ ಕೇಟ ಇಟ್ಕೋಬೇಕು ನೋಡ್ರಿ. ಇವಾಗ ಕೊಬ್ಬರಿ ಉಂಡಿ ಮಾಡಿಬಿಡುಂ ಬರ್ರಿ. ಒಲಿ ಮ್ಯಾಗ ಹಂಚಿಟ್ಟಿವಿ, ಒಲಿ ಕೂಡ ಹತ್ತೈತಿ. ಇವಾಗ ಏನೈತಲ್ರಿ, ಆಳ್ವಿ ಏನು ತೋರಿಸಿದ್ವಲ್ರಿ ನಾವು, ಆಳ್ವಿನ ಚಂದಾಗ ಹುರ್ಕೊಂಬಂದ್ಬಿಡುಂ ಬರ್ರಿ. ಹಂಗೆ ಹಾಕಿದ್ರೆ ಕೊಬ್ಬರಿ ಉಂಡಿ ಅಷ್ಟು ಟೇಸ್ಟ್ ಬರೋದಿಲ್ರಿ. ಹಾಗಾಗಿ ಸ್ವಲ್ಪ ಹುರ್ಕೋಬೇಕಾಗ್ತದೆ ನೋಡ್ರಿ. ಅದು ಸ್ಮೆಲ್ ಬರ್ತದೆ ಮತ್ತು ಚಿಟಪಟ ಅಂತೈತೆ ನೋಡ್ರಿ. ಆ ಥರ ಹುರ್ಕೋಬೇಕಾ ನೀವು. ಆಳ್ವಿ ಇವಾಗ ಹುರಿದಾವ್ರಿ, ಅದನ್ನು ಬೇರೆ ಪ್ಲೇಟಿಗೆ ಹಾಕೋತೀವಿ ನೋಡ್ರಿ. ನೆಕ್ಸ್ಟ್ ಹಂಚಿನ್ಯಾಗ ಏನದಲ್ಲ, ನಾವಿವಾಗ ಸ್ವಲ್ಪ ತುಪ್ಪ ಹಾಕೊಳಕತ್ತೀವಿ ನೋಡ್ರಿ. ತುಪ್ಪ ಸ್ವಲ್ಪ ಕಾಯ್ಲಿರಿ. ಕಾದಾದ್ಮ್ಯಾಗ ಏನದ ರೀ, ನಾವು ಅಂಟೇನು ಇರ್ತೈತಲ್ರಿ, ಆ ಅಂಟನ್ನ ತುಪ್ಪದಾಗ ಚಂದಾಗ ಹುರ್ಕೋಬೇಕಾಗ್ತದೆ ನೋಡ್ರಿ. ಇವಾಗ ಸ್ವಲ್ಪ ತುಪ್ಪ ಚಂದಾಗ ಕಾಯ್ಲಿರಿ ನೋಡ್ರಿ. ಇವಾಗ ತುಪ್ಪ ಕಾದೈತ, ಆ ತುಪ್ಪದಾಗ ನಾವು ಅಂಟೇನು ತೋರಿಸಿದ್ವಲ್ರಿ, ಆ ಅಂಟನ್ನ ಚಂದಾಗ ಹುರ್ಕೊಳಕತ್ತೀವಿ ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ. ಇವಾಗ ನೋಡ್ರಿ ಅಂಟ ಹುರಿದಾವ್ರಿ, ಅದನ್ನು ತೆಗೆದು ಕೆಟ್ಟ ಆಳ್ವಿ ಪ್ಲೇಟಿಗೆ ಹಾಕಕತ್ತೀವಿ ನೋಡ್ರಿ. ಇನ್ನೊಂದು ಸ್ವಲ್ಪ ಅಂಟದಾವು, ಅದನ್ನು ಕೂಡ ಹುರ್ಕೊಂಡು ಬಿಟ್ವಿ ನೋಡ್ರಿ. ಈ ಥರ ಅಂಟು ಮತ್ತು ಆಳ್ವಿನ ಒಂದು ಪ್ಲೇಟ್ನಾಗ ಹಾಕಿವಿ ನೋಡ್ರಿ. ನೆಕ್ಸ್ಟ್ ಏನದ ಅಂದ್ರೆ, ಒಲಿ ಮ್ಯಾಗ ಒಂದು ಬೋಗಾನ್ ಇಟ್ಕೊಂಡು ಕೇಟ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ನೋಡ್ರಿ. ಆ ಬೋಗಾನಿಗೆ ನೀರು ಹಾಕೊಂಡ್ಮ್ಯಾಗ ಆಗಳೇನು ಬೆಲ್ಲ ತೋರಿಸಿದ್ನಲ್ಲ, ಆ ಬೆಲ್ಲನ ಸಣ್ಣಗೆ ಒಡೆದಿಟ್ಕೊಂಡಿನಿ ನೋಡ್ರಿ. ಒಡೆದ ಕೇಟ ಈ ಬೋಗಾನಿಗೆ ಹಾಕಿ ಅದನ್ನು ಚಂದಾಗ ಕರ್ಗಿಸ್ಕೋಬೇಕು ನೋಡ್ರಿ. ಆ ಬೆಲ್ಲದ ಕಣ್ಣಿ ಎಲ್ಲ ಕರಗಬೇಕು ಆ ನೀರಾಗ. ಆ ಬೆಲ್ಲದ ಕಣ್ಣಿ ಎಲ್ಲ ಕರಿಕೇಟ ಪಾಕ ರೆಡಿ ಆಗ್ಬೇಕು ನೋಡ್ರಿ. ಈ ಥರ ಕೊಬ್ಬರಿ ಉಂಡಿನ ಬಾಣಂತಿಯರಿಗೆ, ಋತುಮತಿ ಆದವರಿಗೆ ಮತ್ತು ಕೈಕಾಲೆಲ್ಲ ನುಸ್ತಿರ್ತದಂತ ಹೇಳ್ತಿರ್ತಾರೆ ನೋಡ್ರಿ, ಅವರಿಗೆ ಕೊಡೋದ್ರಿಂದ ಆರಾಮಾಗ್ತದೆ ನೋಡ್ರಿ. ಭಾರಿ ಚಲೋ ನೋಡ್ರಿ. ಇದೇ ಥರನ ಬೆಲ್ಲ ಸಂಪೂರ್ಣವಾಗಿ ಕರಿಗಿ ಪಾಕ ರೆಡಿ ಆಗ್ಬೇಕು ನೋಡ್ರಿ. ಇವಾಗ ಬೆಲ್ಲದ ಪಾಕ ರೆಡಿ ಆಗೈತೆ. ಅದಕ್ಕೆ ನಾವೇನ ಕೊಬ್ಬರಿ ತುರಿದ ಕೇಟ ಇಟ್ಕೊಂಡಿದ್ವಲ್ರಿ, ಕೊಬ್ಬರಿ, ಆಳ್ವಿ, ಉತ್ತತ್ತಿ ಮತ್ತು ಗೋಡಂಬಿ ಏನು ತೋರಿಸಿದ್ನಲ್ರಿ, ಅವನ್ನೆಲ್ಲ ಹಾಕ್ಯಾಟ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಡ್ರಿ. ಮನ್ಯಾಗ ಸಣ್ಣ ಹುಡುಗರು ಇರ್ತಾವೆ, ಈ ಥರ ಒಮ್ಮೆ ಕೊಬ್ಬರಿ ಉಂಡಿ ಮಾಡ್ಕೊಡ್ರಿ. ಅವ್ರ ಬೆಳವಣಿಗೆಗೆ ಭಾಳ ಹೆಲ್ಪ್ ಆಗ್ತದೆ ನೋಡ್ರಿ. ಭಾರಿ ಚಲೋ ಇರ್ತಾವೆ. ಮತ್ತು ಸಿಜ್ರಿನ್ ಆದ್ಮ್ಯಾಗ ನಡ ನುಸ್ತಿರ್ತದೆ, ಬೆನ್ನು ನುಸ್ತಿರ್ತದೆ ಅಂತ ಹೇಳ್ತಿರ್ತಾರೆ ನೋಡ್ರಿ. ದಿನಕ್ಕೆ 1 ಅಥವಾ 2 ಈ ಥರ ಕೊಬ್ಬರಿ ಉಂಡಿ ಮಾಡ್ಕೊಂಡು ತಿನ್ನೋದ್ರಿಂದ ಕ್ರಮೇಣ ಮ್ಯಾಗ ಅವ್ರ ಬೆನ್ನು ನುಸೋದು ಆರಾಮಾಗ್ತದೆ ನೋಡ್ರಿ. ಇವಾಗ ಕೊಬ್ಬರಿ ಉಂಡಿಗೆ ಏನೇನು ಐಟಮ್ ಹಾಕಿದ್ವಲ್ಲ ಅದನ್ನು ಸರಿಯಾಗಿ ಮಿಕ್ಸ್ ಮಾಡೀವಿ. ಇವಾಗ ಕೊಬ್ಬರಿ ಉಂಡಿನ ಕಟ್ಟಾಕತ್ತಾರ ನೋಡ್ರಿ. ನಿಮ್ಗೆ ಯಾವ ಅಳತಿದ ಬೇಕು ನೋಡ್ರಿ ಸೈಜ್, ಆ ಥರ ನೀವು ಕೊಬ್ಬರಿ ಉಂಡಿನ ನೀವು ಕಟ್ಕೋಬೋದು ನೋಡ್ರಿ. ಕೊಬ್ಬರಿ ಉಂಡಿಗೆ ನೀವು ಬೇಕಂದ್ರೆ ಇನ್ನೂ ಬೇರೆ ಬೇರೆ ಡ್ರೈ ಫ್ರೂಟ್ಸ್ನ ಹಾಕೊಂಡು ಕೆಟ್ಟ ಕೊಬ್ಬರಿ ಉಂಡಿ ಮಾಡ್ಕೋಬೋದು ನೋಡ್ರಿ. ನಾವೇನದ ಸಿಂಪಲ್ಲಾಗಿ ಇಷ್ಟ ಐಟಮ್ ಹಾಕ್ಯಾಟ ಕೊಬ್ಬರಿ ಉಂಡಿನ ನಾವು ಮಾಡ್ಕೊಳಕತ್ತೀವಿ ನೋಡ್ರಿ. ನಾವು ಒಂದು ಮೀಡಿಯಮ್ ಸೈಜಿಂದ ಕೊಬ್ಬರಿ ಉಂಡಿನ ಕಟ್ಟಾಕತ್ತಾರ ನೋಡ್ರಿ. ಇವಾಗ ಟೈಲರಿಂಗ್ ವರ್ಕ್ ಮಾಡ್ತಿರ್ತಾರೆ ನೋಡ್ರಿ, ಅವರಿಗೂ ಕೂಡ ಬ್ಯಾಕ್ ಪೇನ್ ಅನ್ನೋದು ಭಾಳ ಇರ್ತದೆ ನೋಡ್ರಿ. ಈ ಥರ ಕೊಬ್ಬರಿ ಉಂಡಿ ತಿನ್ನೋದ್ರಿಂದ ಕ್ರಮೇಣವಾಗಿ ಬ್ಯಾಕ್ ಪೇನ್ ಅನ್ನೋದು ಕಮ್ಮಿ ಆಗ್ತದೆ ನೋಡ್ರಿ. ನಮ್ಮ ಉಂಡಿ ಯಾವ ಥರ ರೆಡಿ ಆಗ್ಯಾವ ಅಂತ ನೋಡ್ಬೋದು. ನೀವು ಕೂಡ ಟ್ರೈ ಮಾಡಿರಿ, ರುಚಿ ಹೆಂಗದ ಅಂತ ಹೇಳ್ರಿ. ಥ್ಯಾಂಕ್ ಯು.